ಗೋಣಿಕೊಪ್ಪ ಪರಿಮಳ ವಿಹಾರದ ಸಭಾಂಗಣದಲ್ಲಿ ಗೋಣಿಕೊಪ್ಪ ವ್ಯಾಪ್ತಿಯ ಎಲ್ಲಾ ಸಂಘ ಸಂಸ್ಥೆ, ಆಟೋ ಮತ್ತು ವಾಹನ ಚಾಲಕರು ಹಾಗೂ ಗ್ರಾಮಸ್ಥರ ಸಮ್ಮುಖದಲ್ಲಿ ಗುರುವಾರ ಜನಸಂಪರ್ಕ ಸಭೆಯನ್ನು ಆಯೋಜಿಸಲಾಗಿತ್ತು. ಈ ಸಭೆಗೆ ಆಗಮಿಸಿದ ಸ್ಥಳೀಯರು ತಮ್ಮ ಸಮಸ್ಯೆಗಳನ್ನು ಅಧಿಕಾರಿಗಳ ಬಳಿ ಹೇಳಿಕೊಂಡರು. ಚೇಂಬರ್ ಆಫ್ ಕಾಮರ್ಸ್ ಅಧ್ಯಕ್ಷ ಕಾಡೆಮಾಡ ಸುನಿಲ್ ಮಾದಪ್ಪ ಮಾತನಾಡಿ, ಗೋಣಿಕೊಪ್ಪದ ಶಾಶ್ವತ ಸಮಸ್ಯೆ ಎಂದರೆ ವಾಹನ ನಿಲುಗಡೆ ಸಮಸ್ಯೆಯಾಗಿದ್ದು, ಇದನ್ನು ಪರಿಹರಿಸಿಕೊಡಿ ಎಂದು ತಿಳಿಸಿದರು. ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಸಿಕೆ ಬೋಪಣ್ಣ ಮಾತನಾಡಿ, ಗೋಣಿಕೊಪ್ಪ ಮುಖ್ಯ ರಸ್ತೆಯ ಬದಿಯಲ್ಲಿ ತಳ್ಳುವ ಗಾಡಿಯಲ್ಲಿ ವ್ಯಾಪಾರ ನಡೆಸಲು ಪಂಚಾಯಿತಿ ವತಿಯಿಂದ ಅನುಮತಿ ಕೊಡುತ್ತಿದ್ದು, ಅದನ್ನು ಮೊದಲು ನಿಲ್ಲಿಸಬೇಕು. ಆಗಿದ್ದರೆ ರಸ್ತೆಯಲ್ಲಿ ವಾಹನಗಳು ಸರಾಗವಾಗಿ ಸಂಚರಿಸಲು ಸಾಧ್ಯ ಎಂದರು. ಎಂಸಿಸಿ ಬ್ಯಾಂಕ್ ಅಧ್ಯಕ್ಷ ಕಿರಿಯಮಾಡ ಅರುಣ್ ಪುಣಚ್ಚ ಮಾತನಾಡಿ, ವಾಹನ ನಿಲುಗಡೆಗೆ ಮಾರ್ಕಿಂಗ್ ಬಳಸಿದರೆ ಉತ್ತಮ ಎಂದು ಮಾಹಿತಿ ನೀಡಿದರು. ಡಿಎಸ್ಎಸ್ ಸಂಚಾಲಕ ಟಿಎನ್ ಗೋವಿಂದಪ್ಪ ಮಾತನಾಡಿ, ಗೋಣಿಕೊಪ್ಪದಲ್ಲಿ ಬೆಳಗಿನ ಜಾವ ಕೆಲವು ಮದ್ಯದಂಗಡಿಗಳಲ್ಲಿ ಮದ್ಯ ಮಾರಾಟವಾಗುತ್ತಿದ್ದು, ಕೂಲಿ ಕಾರ್ಮಿಕರು ಬೆಳಗಿನಿಂದಲೇ ಮದ್ಯ ಸೇವಿಸಿ ಕೆಲಸಕ್ಕೆ ಹೋಗುವಂತಾಗಿದೆ ಎಂದರು. ಸಮಾಜ ಸೇವಕ ಪೂವಯ್ಯ ಮಾತನಾಡಿ, ಕಾಲೇಜು ಮಕ್ಕಳು ಮಾದಕ ಸೇವನೆಗೆ ಮಾರು ಹೋಗಿ ಜೀವನ ಹಾಳು ಮಾಡಿಕೊಳ್ಳುತ್ತಿದ್ದಾರೆ. ಬೆಳಗ್ಗೆ ಕಾಲೇಜು ರಸ್ತೆಯಲ್ಲಿ ಹೆಲ್ಮೆಟ್ ಇಲ್ಲದೆ ತ್ರಿಬಲ್ ರೈಡ್ ಜಾಸ್ತಿಯಾಗಿದೆ. ಆದಷ್ಟು ಬೇಗ ಅಧಿಕಾರಿಗಳು ಇದನ್ನು ತಡೆಗಟ್ಟಬೇಕು ಎಂದರು. ಡಿವೈಎಸ್ಪಿ ಮಹೇಶ್ ಕುಮಾರ್ ಟ್ರಾಫಿಕ್ ಸಮಸ್ಯೆಗೆ ಕಾರಣವಾಗಿರುವ ರಸ್ತೆ ಬದಿಯಲ್ಲಿದ್ದ ತಳ್ಳು ಗಾಡಿಗಳನ್ನು ತೆರವುಗೊಳಿಸುವಲ್ಲಿ ಯಶಸ್ವಿಯಾದರು. ಬಸ್ ನಿಲ್ದಾಣದಿಂದ ಪೊನ್ನಂಪೇಟೆ ಜಂಕ್ಷನ್ವರೆಗೂ ಕಾಲ್ನಡಿಗೆಯಲ್ಲಿಯೇ ಸಂಚರಿಸುತ್ತಾ ವಾಹನಗಳು ಸುಗಮವಾಗಿ ಸಂಚರಿಸಲು ರಸ್ತೆ ಅಗಲೀಕರಣದ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ಸಮಾಲೋಚಿಸಿ ವಾಹನ ಪಾರ್ಕಿಂಗ್ ವ್ಯವಸ್ಥೆ ಮಾಡುವಂತೆ ತಿಳಿಸಿದರು. ಸಭೆಯಲ್ಲಿ ವೃತ್ತ ನಿರೀಕ್ಷಕರಾದ ಶಿವರಾಜ್ ಮುದೋಳ್, ಠಾಣಾಧಿಕಾರಿಗಳಾದ ಪ್ರದೀಪ್ ಕುಮಾರ್, ಕಾವೇರಪ್ಪ, ಪೊಲೀಸ್ ಕಾವೇರಮ್ಮ ಉಪಸ್ಥಿತರಿದ್ದರು. ಯಾವುದೋ ಒಂದು ಮನೆಯಲ್ಲಿ ಗೆಳೆತನ ಆಗ್ತದೆ, ಯಾವುದೋ ಮನೆಯಲ್ಲಿ ಗಲಾಟೆ ಆಗ್ತದೆ, ಅದು ವೈಯಕ್ತಿಕ ಸಮಸ್ಯೆ ಆಗ್ತದೆ. ಪೊಲೀಸ್ ಇಲಾಖೆಯಿಂದ ದೊಡ್ಡ ಮಟ್ಟದಲ್ಲಿ ಜನಗಳ ಕಾನೂನು ರೀತಿಯಲ್ಲಿ ವ್ಯವಸ್ಥೆಗಳನ್ನು ನೋಡಿ ಪೊಲೀಸರ ಒಳ್ಳೆ ಕೆಲಸ ಆಗ್ತಾರೆ ಅಂತ ಕಂಡು ಬರುವಂಥ ಏನಾದರೂ ಒಂದು ವ್ಯವಸ್ಥೆ ಇದ್ರೆ ಸುರಳಿತವಾಗಿರತಕ್ಕಂಥ ಟ್ರಾಫಿಕ್ ವ್ಯವಸ್ಥೆ ಮತ್ತು ಪಾರ್ಕಿಂಗ್ ವ್ಯವಸ್ಥೆ, ಜನಗಳು ಬಂದು ಹೊರಗಡೆಯಿಂದ ಬಂದು ಆ ಸಮಸ್ಯೆ ಫೇಸ್ ಮಾಡದೆ ಮಾರ್ಕಿಂಗ್ ಇಲ್ಲ ಸರ್. ಮಾರ್ಕಿಂಗ್ ಇದ್ದರೆ ಸಿಸ್ಟಮ್ಯಾಟಿಕ್ ಆಗಿ ಜನರು ನಿಲ್ಲಿಸ್ತಾರೆ. ಈಗ ಏನಾಗುತ್ತೆ, 10 ವೆಹಿಕಲ್ ನಿಲ್ಲಿಸುವಲ್ಲಿ 15 ವೆಹಿಕಲ್ ನಿಲ್ಲಿಸುವಲ್ಲಿ 10 ವೆಹಿಕಲ್ ನಿಲ್ಲಿಸ್ತಾರೆ ಸರ್. ಒಬ್ರು ಈ ಥರ ನಿಲ್ಲಿಸ್ತಾರೆ, ಒಬ್ರು ಈ ಥರ ನಿಲ್ಲಿಸ್ತಾರೆ. ಸೊ ಮಾರ್ಕಿಂಗ್ ಇದ್ದರೆ ಆದಷ್ಟು ಸ್ಥಳ ಹೇಳಿಸುತ್ತೆ. ಮಾರ್ಕಿಂಗ್ಗೆ ಫಂಡ್ಸ್ ಕೂಡ ಅದರದ್ದು ಯಾವ ಅಂಗಡಿಗಳಿವೆ ಅದರ ಮುಂದೆ ಅಂಗಡಿಯವರು ಅದಕ್ಕೆ ಫೈನಾನ್ಸ್ ಮಾಡಿ ಅಷ್ಟು ಮಾರ್ಕಿಂಗ್ ಮಾಡಿದ್ರು ದುಡ್ಡಿನ ಸಮಸ್ಯೆ ಕೂಡ ಬರಲಿಕ್ಕಿಲ್ಲ ಅಂತ ನನ್ನ ಅನಿಸಿಕೆ. ಗೋಣಿಕೊಪ್ಪ ನಗರದಲ್ಲಿ ಕೆಲವು ಬ್ರಾಂಡಿ ಶಾಪ್ಗಳು 6 ಗಂಟೆಗೆ ಓಪನ್ ಆಗ್ತವೆ. ಅದನ್ನು ದಯವಿಟ್ಟು ತಡಿಬೇಕು ಮತ್ತು ಅವರ ಏನು ಟೈಮ್ ಇದೆ ಅದರಲ್ಲಿ ತೆಗಿಲಿಕ್ಕೆ ಪ್ರಯತ್ನ ಮಾಡಬೇಕು. ಯಾಕೆಂದರೆ ಅದು ಎಫೆಕ್ಟ್ ಆಗ್ತಿರೋದು ಬರೀ ದಲಿತರಿಗೆ ಮಾತ್ರ, ಬೇರೆ ಯಾರು ಕುಡಿಯೋದಿಲ್ಲ ಮತ್ತು ಅವ್ರು ಕೆಲಸಕ್ಕೆ ಹೋಗೋದಿಲ್ಲ. ಅವ್ರ ಫ್ಯಾಮಿಲಿಯವರು ನಮಗೆ ಬಂದು ಪುಕಾರ ಹೇಳೋದು ಮತ್ತು ಅವ್ರ ಕಷ್ಟಗಳನ್ನೆಲ್ಲ ನಾವೇ ನೋಡಬೇಕಂತ ಪರಿಸ್ಥಿತಿ ಇದೆ ಸರ್. ಅದಕ್ಕೆ ದಯವಿಟ್ಟು ಅದೊಂದನ್ನು ಇಂಪಾರ್ಟೆಂಟ್ ತೊಗೊಳ್ಳಿ. ಎರಡನೇದು ಸಿಂಗಲ್ ಲಾಟ್ರಿ ದಂಧೆ ಭಾಳ ಅವ್ಯಾಹತವಾಗಿ ನಡೀತಾ ಇದೆ. ಅದನ್ನು ನಿಲ್ಲಿಸಲಿಕ್ಕೆ ಪ್ರಯತ್ನ ಮಾಡಬೇಕು. ಅದನ್ನು ಕೂಡ ಬಡವರು, ಕಾರ್ಮಿಕರು ಮತ್ತು ದಲಿತರು ಹೆಚ್ಚಾಗಿ ಅದನ್ನು ಇದು ಮಾಡ್ತಿದ್ದಾರೆ. ಇನ್ನು ಮೂರನೇದು ಗಾಂಜಾ. ಆ ಗಾಂಜಾವನ್ನು ನಿಲ್ಲಿಸ್ತಿದ್ರೆ ನಿಜವಾಗೂ ವಿದ್ಯಾರ್ಥಿಗಳು ಮತ್ತು ನಮ್ಮ ಕಾರ್ಮಿಕರು ಮತ್ತು ದುಡಿಯೋ ವರ್ಗದವ್ರಿಗೆ ತುಂಬ ತೊಂದರೆ ಇದೆ. ಅದಕ್ಕಾಗಿ ಅದ್ರ ಮೇಲೆ ಈಗಾಗಲೇ SI ಹೇಳ್ತಿದ್ರು, ಇಲ್ಲ ಕೇಸ್ ಮಾಡಿದ್ವಿ ನಾವು ಹಾಗೆ ಅಂತ. ಮತ್ತು ಅದು ಇನ್ನೂ ಹೆಚ್ಚಾಗಿ ಹೆಚ್ಚು, ಯಾಕಂದರೆ ಎಲ್ಲ ಕಡೆಯೂ ಇದೆಲ್ಲ ಪಾಯಿಂಟಲ್ಲಿ ಇವತ್ತು ಮಾರಾಟ ಮಾಡ್ತಾ ಇದ್ದಾರೆ. ಆ ಪಾಯಿಂಟ್ಗಳಲ್ಲಿ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಿದರೆ ಅವ್ರನ್ನ ಮಟ್ಟ ಹಾಕಲಿಕ್ಕೆ ಸಾಧ್ಯತೆ ಇದೆ ಅಂತ ಹೇಳ್ತೀನಿ. ಇಷ್ಟು ಹೇಳ್ತಾ ನನಗೆ ಅವಕಾಶಕ್ಕೆ ನಿಮಗೆಲ್ಲ ಧನ್ಯವಾದಗಳು. ನಿಮ್ಮಿಂದ ಸ್ಪಂದನೆ ಇಲ್ಲ. ನೆಕ್ಸ್ಟು ಪೊನ್ನಂಪೇಟೆ ಜಂಕ್ಷನ್ ಪಬ್ಲಿಕ್ಕಿಂದ ನಾವು ಕಳಿಸಿದ್ದೀವಿ ಮಂಜುನಾಥ್ ಬೇಕ್ರಿ ಹತ್ರ, ನೀವು ಬಸ್ ಮೇಲೆ ಹೋಗಲಿಲ್ಲ. 15 ದಿವಸ ಓಡ್ಸಕ್ಕೆ ಹಚ್ಚಿದೆ ನಮ್ಮ ಸಿಬ್ಬಂದಿ ಕಡೆಯಿಂದ. ಪಬ್ಲಿಕ್ನು ಅಲ್ಲಿ ಕಳಿಸೋ ವ್ಯವಸ್ಥೆ ಮಾಡಿದ್ವಿ. ಅವ್ರಿಗೆ ಪ್ರಾಕ್ಟೀಸ್ ಮಾಡ್ಸೋಕೆ ಸ್ಟಾರ್ಟ್ ಮಾಡಿದ್ವಿ. ಪಬ್ಲಿಕ್ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದ್ರು ನೀವು ಬಸ್ ಮೇಲೆ ಹೋಗಲಿಲ್ಲ. ಉಳಿದದ್ದು ಯಾವುದು ನಿಮ್ಮನ್ನು ಬಸ್ಸನ್ನು ಹಿಡ್ಕೊಂಬರ್ಬೇಕು, ಸ್ಟೇಷನಿಗೆ ನಿಲ್ಲಿಸ್ಬೇಕು, ಅದನ್ನು ಉಳಿತು ಲಾಸ್ಟಿಗೆ. ಆ ಕೆಲಸ ಮಾಡಲಿಲ್ಲ. ನೆಕ್ಸ್ಟು ಅಧ್ಯಕ್ಷ ಜೊತೆಗೆ ಹೋದ್ವಿ, ಮಾರ್ಕಿಂಗ್ ಎಲ್ಲ ನೋಡಿ ಬಂದಿವಿ. ಅಲ್ಲಿ ಒಂದು ಇವರೇ ಇದ್ದರು, ಇದೆಲ್ಲ ಒಂದು ವಾಕ್ ಮಾಡಿದ್ವಿ. ಅದು ಸಮಸ್ಯೆ ಏನು ಬಂತು ಅಂದರೆ, ಯಾಕೆ ಮಾರ್ಕಿಂಗ್ ಮಾಡೋಕ್ಕಾಗ್ತಾ ಇಲ್ಲ ಅಂದರೆ, ಅಂಗಡಿಗೆ ರೋಡಿಗೆ ಮುಂದುಗಡೆ ಒಂದು ಪಾತ್ರೆ ಸಣ್ಣದು ಹಳ್ಳದ ಥರ, ಒಂದು ಕಡೆ ದೊಡ್ಡದಿದೆ, ಒಂದು ಕಡೆ ಚಿಕ್ಕದಿದೆ. ಅಲ್ಲಲ್ಲಿ ಮಾರ್ಕ್ ಮಾಡಿರೋದ್ರಿಂದ ಆ ಜಾಗನ ಬಿಟ್ಟು ನಾವು ಮಾರ್ಕ್ ಮಾಡಿದರೆ ವೆಹಿಕಲ್ಲು ರೋಡಿಗೆ ಈಚೆ ಬರ್ತಾ ಇದೆ. ಅದನ್ನು ಫಿಲಪ್ ಮಾಡಿದರೆ ಒಂದು ವೆಹಿಕಲ್ ಆರಾಮಾಗಿ ನಿಲ್ಲುತ್ತೆ. ಅದು ಸ್ವಲ್ಪ ಸುದೀರ್ಘವಾಗಿ ಮಾಡ್ತಕ್ಕಂಥ ಕೆಲಸ. ಅದು ಮಾರ್ಕಿಂಗ್ ಮಾಡಿ ರೆಡಿ ಇಟ್ಕೊಂಡಿದ್ವಿ, ಎಸ್ಟಿಮೇಷನ್ ರೆಡಿ ಇದೆ, ಜಾಗ ಚಿಕ್ಕಾಗ್ತದೆ, ಬೋರ್ಡ್ಗಳು ರೆಡಿ ಇದೆ, ಹಾಕ್ಸ್ಬೇಕು.
ಅದನ್ನು ಸರಿ ಮಾಡಿ ಮಾಡೋಣ ಅಂತ ಉಳ್ಕೊಂಡಿವಿ. ನಮಗೆ ಎಲ್ಲನೂ ನಾವು ಮಾಡ್ತೀವಿ ಅಂತ ಮಾರ್ಕೆಟ್ ಒಳಗಡೆ ಎಲ್ಲರಿಗೂ ಗೊತ್ತಿರುವ ವಿಷಯ ಇದು. ಎಷ್ಟು ಜನ ಮಾರ್ಕೆಟ್ ಒಳಗಡೆ ತಂದು ಮಾರುವವರು ಇದ್ದಾರೆ, ಕೊಡೋರು ಇದ್ದಾರೆ, ಎಷ್ಟು ಜನ ಇದ್ದಾರೆ ಗೊತ್ತಿಲ್ಲ. ನೀವು ಪೊಲೀಸ್ ಡ್ರೆಸ್ಸಲ್ಲಿ ಹೋದರೆ ಇರ್ತಾರೆ, ಇರಲ್ಲ. ಮತ್ತು ಬೆಳಿಗ್ಗೆ ಕಾಲೇಜಿಗೆ ಮಕ್ಕಳು ಹೋಗ್ತಾರೆ, ಕಾವೇರಿ ಕಾಲೇಜಿಗೆ ಒಂದೊಂದು ಬೈಕಲ್ಲಿ 3 ಜನ ಹೋಗ್ತಾರೆ. ಸಾಯಂಕಾಲ ಬರೋದನ್ನು ಅಷ್ಟೇ. ಆದರೂ ಒಂದು ಇದು ಮಾಡೋಕ್ಕಿಲ್ಲ, ಸೌಂಡ್ ಜಾಸ್ತಿಯಾಗಿ ಬೈಕ್ಗಳು ಓಡಾಟ ಇಂಥದ್ದೆಲ್ಲ ಯಾವ ಕೇಸು ಇರ್ತೀವಿ ನಾವು ನೋಡಿಯಲ್ಲ. ಅದನ್ನು ದಯವಿಟ್ಟು ಇದು ಮಾಡಿ. ಸರಿ, ಓಕೆ. ಆಮೇಲೆ ಗೋಣಿಕೊಪ್ಪ ಗ್ರಾಮ ಪಂಚಾಯತ್ ಮೆಂಬರ್ ಆಗಿದೆ, ಹಾಗೆ ಜಿಲ್ಲಾ ಪಂಚಾಯತ್ ಇದೆ. ನಮಗೆ ಗೋಣಿಕೊಪ್ಪದಲ್ಲಿ ಇರುವಂಥ ಸಮಸ್ಯೆ ಏನಂದರೆ ರೋಡ್ ಸೈಡಲ್ಲಿ ಎಲ್ಲ ಸಣ್ಣ ಪುಟ್ಟ ಅಂಗಡಿಗಳನ್ನ ಇಟ್ಕೊಳ್ತಾ ಇದ್ದಾರೆ. ರೋಡ್ ಮಾರ್ಜಿನ್ನ ವೆಕೇಟ್ ಮಾಡಬೇಕಾಗಿದೆ. ಇದು ಮೇಯ್ನ್ ಆಗಿ ಆಗ್ಬೇಕಂತ ಸಮಸ್ಯೆ. ಗ್ರಾಮ ಪಂಚಾಯತಿಯವರು ಇಲ್ಲಿ ಇರಬೇಕಾಗಿತ್ತು. ಈ ರೋಡಲ್ಲೇ ಇವರು ಹೊಸ ಪರ್ಮಿಷನ್ ಕೊಟ್ಟು ಗೂಡ್ ಅಂಗಡಿಗಳನ್ನ ಇಟ್ಕೊಂಡು ರೋಡಲ್ಲಿ ವೆಹಿಕಲ್ ಪಾರ್ಕ್ ಮಾಡೋದನ್ನ ಮಾಡ್ತಾ ಇರೋ ಸಮಸ್ಯೆ ಇದು. ಕಾಣೋದಿಲ್ಲ, ಎಲ್ಲ ಮಿಕ್ಸ್ ಆಗಿ ನಿಂತ್ಕೊಂಡು ಏನ್ ತಮ್ಮ ಅಂಗಡಿ ಬರ್ತಾರೆ ಗ್ರಾಹಕರಿಗೆ ಅವರಿಗೆ ಒಂದು ಸರಿ ನಿಲ್ಸ್ಲಿಕ್ಕೆ ಒಂದು ಸರಿಯಾದ ಒಂದು ಸ್ಥಳ ಸಿಗ್ತಾ ಇಲ್ಲ. ಎಲ್ಲೆಲ್ಲೋ ಮಧ್ಯೆ ನಿಲ್ಲಿಸ್ತಾರೆ. ಮತ್ತೆ ಗೋಣಿಕೊಪ್ಪಲಿಗೆ ಬರೋದೇ ಬೇಡ, ನಾವು ರೆಂಟಿಗೆ ವಿರಾಜಪೇಟೆಗೆ ಹೋಗ್ಬಿಡ, ಇದು ಪೊನ್ನಪೇಟೆ ಸಂಬಂಧಗಳು ಅಂತ ಹೇಳಿ ನಮಗೆ ವ್ಯಾಪಾರ ತುಂಬಾ ಕಡಿಮೆ ಆಗೋ ಚಾನ್ಸಸ್ ಇದೆ. ಇದರಿಂದ ಏನು ನಮ್ಮ ಸರ್ಕಾರಕ್ಕೆ ಬರುವಂತ ಟ್ಯಾಕ್ಸ್ ಸಮೇತ ಕಡಿಮೆ ಆಗುವಂತ ಚಾನ್ಸಸ್ ಇದೆ ಸರ್. ಮತ್ತೆ